ಇವತ್ತಿನ ದಿನ ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆಯಲ್ಲಿ ಕನ್ನಡತನ ಉಳಿದಿದೆ. ಕನ್ನಡದ ಕಂಪು ಭಾಷೆ ಸೊಗಡು ಇಲ್ಲಿದೆ. ಅದಕ್ಕಾಗಿಯೇ ವಿಶ್ವ ಕನ್ನಡ ಸಮ್ಮೇಳನವನ್ನು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಸಲು ಎಲ್ಲಾ ಕನ್ನಡ ಮನಸ್ಸುಗಳು ನಿರ್ಧರಿಸಿದ್ದಾರೆ. ಇದನ್ನಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೊನ್ನೆ ತಾನೇ ನಾವೆಲ್ಲರೂ ಕನ್ನಡದ ಅಭಿಮಾನಿಗಳು ಕೂಡ ಒಂದು ಕೋರಿಕೆ ಸಲ್ಲಿಸಿದ್ದೀವಿ. ಅದಕ್ಕೆ ನಾವು ಕೂಡ ಜನಪ್ರತಿನಿಧಿಗಳಾಗಿ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವೇದಿಕೆಯ ಕಾರ್ಯಕ್ರಮದಲ್ಲಿ ನಾನು ಬಂದಾಗ ಆಗ್ಲೇ ಪ್ರಾಸಂಗಿಕ ನುಡಿ ಆಡಿದ್ರು. ಜೊತೆಗೆ ಯಾವ ರೀತಿ ಕನ್ನಡವನ್ನು ನಾವು ಉಳಿಸಬೇಕು ಬೆಳೆಸುವ ಬಗ್ಗೆ ಒಂದು ಕಾಂಕ್ರೀಟ್ ಪ್ಲಾನ್ ಅನ್ನ ಈಗಾಗಲೇ ಹೇಳ್ತಾ ಬಂದ್ರು. ಯಾವ ರೀತಿ ಸ್ಥಳೀಯ ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕನ್ನಡವನ್ನು ಉಳಿಸಬೇಕು ಬೆಳೆಸಬೇಕು ಅನ್ನೋ ಒಂದು ರೂಪುರೇಷಣೆ ಅವರ ಒಂದು ಅನುಭವದ ಮಾತುಗಳನ್ನ ಹೇಳಿದ್ದಾರೆ. ಈ ಒಂದು ವೇದಿಕೆ ಇಂಥ ಎಲ್ಲ ಕನ್ನಡ ಅಭಿಮಾನಿಗಳಿದ್ದೀರಾ, ನಿಮ್ಮ ಅನುಭವದ ಮಾತುಗಳು ನಮಗೆ ಒಂದು ಮಾರ್ಗದರ್ಶನ ಆಗಲಿ. ಜನಪ್ರತಿನಿಧಿಗಳಾಗಿ ನಾವು ಕೂಡ ರಾಷ್ಟ್ರ ಮಟ್ಟದಲ್ಲಿ ನಾನು ಚರ್ಚೆ ಮಾಡ್ತಾ ಇರುವಾಗ ಒಂದು ಟಿವಿ ಚಾನೆಲ್ ಬರುತ್ತೆ ರಾಷ್ಟ್ರ ಮಟ್ಟದಲ್ಲಿ, ಸನ್ಸೆಟ್ ಟಿವಿ ಅಂತ. ಸನ್ಸೆಟ್ ಟಿವಿನ ನಾವು ನೋಡೋರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಅದರಲ್ಲಿ ಕೊಡ್ತಾರೆ. ಬಟ್ ಅದು ಬರೋದೇನು ಅಂದ್ರೆ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಮಾತ್ರ ಬರುತ್ತೆ. ಸೊ ನಾನು ಅದನ್ನು ಕೇಳಿದಾಗ ನನಗೆ ಅನಿಸ್ತು, ಯಾಕೆ ರೀಜನಲ್ ಲ್ಯಾಂಗ್ವೇಜಸ್ ಸ್ಥಳೀಯ ಭಾಷೆಗಳಲ್ಲೂ ಕೂಡ ಈ ಒಂದು ಮೆಸೇಜ್ ಜನರಿಗೆ ಮುಟ್ಟಿಸ್ಬೇಕು. ಸೊ ಅದ್ರ ಬಗ್ಗೆ ಕೂಡ ಸಂಬಂಧಪಟ್ಟ ಮಿನಿಸ್ಟ್ರಿಗೂ ಕೂಡ ಒಂದು ಲೆಟರ್ ಕೊಟ್ಟು ನಂತರ ಒಂದು ಕ್ವೆಶ್ಚನ್ ಅವರ್ ಇರುತ್ತೆ 0 ಅವರ್ನಲ್ಲಿ ಈ ಒಂದು ವಿಷಯದ ಬಗ್ಗೆ ಸ್ಥಳೀಯ ಭಾಷೆಗಳ ಮತ್ತೆ ರೀಜನಲ್ ಲ್ಯಾಂಗ್ವೇಜಸ್ ನಲ್ಲೂ ಕೂಡ ಸನ್ಸೆಟ್ ಟಿವಿಯ ಒಂದು ಚಾನೆಲ್ ನಿರೂಪಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕೋರಿಕೆ ಇಡ್ಲಿಕ್ಕೆ ನಾನು ಕೂಡ ಬರುವ ಬಜೆಟ್ ಅಧಿವೇಶನದಲ್ಲಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ. ಮತ್ತೆ ಈ ಒಂದು ವೇದಿಕೆಯಲ್ಲಿ ನೀವೆಲ್ಲ ಇದಿರಲ್ಲ ಸಾಹಿತಿಗಳು, ಯುರ್ ಆಲ್ ಲರ್ನಿಂಗ್ ಪೀಪಲ್. ನಾವು ಏನೇಂದ್ರೆ ಜನಪ್ರತಿನಿಧಿಗಳು, ಸಮಾಜ ಸೇವಕರು, ನಿಮ್ಮಲ್ಲಿರುವಂತಹ ಶ್ರೀಮಂತಿಕೆ, ಭಾಷೆಯ ಬಗ್ಗೆ ಶ್ರೀಮಂತಿಕೆ ಇದೆ. ನಮ್ಮ ಕನ್ನಡ ನೆಲ ಜಲ ಮತ್ತೆ ಸಾಹಿತ್ಯದ ಅಷ್ಟೊಂದು ಶ್ರೀಮಂತಿಕೆ ಇಲ್ಲ. ಎಲ್ಲೋ ನಾವು ನುಸುಳ್ಕೊಂಡು ಬಂದಂಗಾಗಿದೆ ನಿಮ್ಮ ಒಂದು ಇದು ಗಂಭೀರ ಚರ್ಚೆಯಲ್ಲಿ. ಬಟ್ ನನಗೇನು ಇಷ್ಟ ಆಗೋದು ಅಂದ್ರೆ ಎಷ್ಟು ಚೆನ್ನಾಗಿ ಕೇವಲ 10 ನಿಮಿಷ ನಾನು ಇಲ್ಲಿ ಕೂತ್ಕೊಂಡಿದ್ದೆ. ಬಟ್ ನಿಮ್ಮ ಎಲ್ಲ ಅನುಭವದ ಮಾತುಗಳನ್ನು ಕೇಳಿ ಒಂದು ನಿಮ್ಮ ಒಂದು ಭಾಷಣವನ್ನ ಐ ಥಿಂಕ್ ರಿಟನ್ ಕಾಪಿನ ಅದನ್ನ ತಗೊಂಡ್ಬಿಟ್ಟು ಯಾವ ರೀತಿ ನಾವು ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಮುಂದುವರಿಸಬೇಕು ಅನ್ನೋದನ್ನ ನಾನು ಕೂಡ ಯೋಚನೆ ಮಾಡಿಬಿಟ್ಟು ನಂತರ ಈ ಒಂದು ಸಮಾವೇಶ ಮೇಲೆ ಕೂಡ ಸಮಾವೇಶಕ್ಕೆ ಮಾತ್ರ ಸೀಮಿತ ಆಗದೆ ಇರೋಣ. ಕೇವಲ ವರ್ಷದಲ್ಲಿ 1 ಬಾರಿ ಚರ್ಚೆ ಆಯಿತು. ನಂತರ ಏನ್ ಮಾಡಿದ್ವಿ ನಾವು? ಈಗ ಶಾಲೆಗಳ ಬಗ್ಗೆ ಹೇಳಿದ್ರು, ಎಷ್ಟೋ ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದಾವೆ ಅಂತ. ಇದು ಸಾಕಷ್ಟು ಕಡೆ ನನ್ನ ಗಮನಕ್ಕೂ ಕೂಡ ಬಂದಿದೆ. ಶಾಲೆಗಳನ್ನ ಹಿಂದೆ ಊರಿನವರು ಗ್ರಾಮಸ್ಥರು ದಾನ ಕೊಟ್ಟಿರ್ತಾರೆ. ಬಟ್ ಈಗ ಆ ಶಾಲೆಗೆ ಒಂದು ಹಕ್ಕು ಪತ್ರ ಇರೋದಿಲ್ಲ. ಅದನ್ನು ಕೂಡ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರತಿಯೊಂದು ಶಾಲೆಗಳಲ್ಲಿ ಬಗ್ಗೆ ಕೂಡ ಇಲ್ಲಿ ಕೊಟ್ರೇಶ್ವರು ಇದ್ದಾರೆ. ಅವ್ರ ಜೊತೆ ಕೂಡ ಡೀಟೇಲ್ಸ್ ತಗೊಂಡು ಯಾವ್ಯಾವ ಶಾಲೆಗೆ ಹಕ್ಕು ಪತ್ರ ಇಲ್ಲ, ದಾಖಲೆಗಳಿಲ್ಲ, ಅದನ್ನ ಕರೆಬಿಟ್ಟು ಚರ್ಚೆ ಮಾಡಿ ಅದನ್ನ ಐ ಥಿಂಕ್ ಒಂದೊಂದೇ ನಿಮ್ಮ ಏನು ಸಲಹೆ ಸೂಚನೆಗಳಿದಾವೆ ಅದಕ್ಕೆ ನಾವು 1 by 1 ಒಂದು ಆಕ್ಷನ್ ತಗೊಂಡ್ರೆ ಮಾತ್ರ ಸಾಹಿತ್ಯ ಸಮ್ಮೇಳನ ಯಶಸ್ವಿ ಆಗುತ್ತೆ. ಬರೀ ನಾವೆಲ್ಲ ಈ ವೇದಿಕೆ ಮೇಲೆ ಬಂದು ಭಾಷಣ ಮಾಡಿ ಹೋದ್ರೆ ಸಾಲದು. ಬಟ್ ಆ ಭಾಷಣಕ್ಕೆ ತಕ್ಕ ಹಾಗೆ ಏನೇನು ನಿರ್ಧಾರಗಳು ಅಥವಾ ನಿಮ್ಮ ಕಡೆಯಿಂದ ಏನು ಪ್ರಸ್ತಾಪ ಬಂದಿದೆ ಆ ಪ್ರಸ್ತಾಪಕ್ಕೆ ಸರಿಯಾಗಿ ನಾವು ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ಲೋಕಸಭೆ, ವಿಧಾನಸಭೆಯಲ್ಲಿ ಅಥವಾ ನಮ್ಮ ಗ್ರಾಮ ಪಂಚಾಯತ್ನಲ್ಲೂ ಕೂಡ ಅಥವಾ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿರುವಂತಹ ಎಲ್ಲ ಸಿಬ್ಬಂದಿಗಳು ನಾವು ಕೆಲಸ ಮಾಡಿದ್ರೆ ಮಾತ್ರ ಈ ಸಮ್ಮೇಳನದಲ್ಲಿ ತಗೊಳ್ತಾ ಇರುವಂತಹ ನಿರ್ಧಾರಕ್ಕೆ ಒಂದು ನಿಜವಾದ ಅರ್ಥ ಸಿಗುತ್ತೆ ಅಂತ ನನ್ನ ಅನಿಸಿಕೆ.